ನಾನಿವತ್ತು ಚಿಕ್ಕಮಂಗ್ಳೂರು ಅಂದರೆ ನಮ್ಮ ಊರಲ್ಲಿದ್ದೀನಿ. ನಮ್ಮ ತೋಟ ಮಧ್ಯೆ ನೋಡಿ ಒಂದು ಸಣ್ಣ ಹೊಳೆ ಹೋಗ್ತದೆ. ವರ್ಷ ಅಂದರೆ ಮಳೆ ಶುರುವಾದಾಗ ಜೋರಾಗಿ ಮಳೆ ಶುರುವಾಗ್ತದಲ್ಲ, ಸೊ ಅಂದರೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಈ ಹೊಳೆಯಲ್ಲಿ ಮೀನು ಮೇಲ್ಗಡೆ ಹೋಗ್ತದೆ. ಮೀನು ಕೆಳಗಡೆಯಿಂದ ದೊಡ್ಡ ಹೊಳೆಯಿಂದ ಸಣ್ಣ ಹೊಳೆ ಮೇಲೆ ಹೋಗ್ತದೆ ಮೊಟ್ಟೆ ಇಡ್ಲಿಕ್ಕೆ ಅಂತ. ತೋರಿಸ್ತೀವಿ ನೋಡಿ, ಮೀನು ತೋರಿಸ್ತೀವಿ ನೋಡಿ. ಇಲ್ಲಿ ಮೇಲೆ ಹೋಗ್ತದೆ ಮೊಟ್ಟೆ ಇಡ್ಲಿಕ್ಕಂತ. ಸೊ ನಾವು ಹಿಡಿದೀವಿ ಇದನ್ನು. ಮೀನಿದೆ, ತೋರಿಸ್ತೀನಿ. ಅಲ್ಲೋಡಿ ಮಲಗಿದೆ ದೊಡ್ಡ ಮೀನು, ಕಾಣಿಸ್ತಿದೆಯಾ? ದೊಡ್ಡ ಮೀನು. ಒಂದು ಚಾನ್ಸೇ ಇಲ್ಲ ಸಿಗೋಕೆ. ಸಿಕ್ಕಿದ್ರೆ ಅದೃಷ್ಟ. ನೋಡುವ, ಇಲ್ಲಿ ನೋಡಿ ಇದೆ ದೊಡ್ಡದು. ಓಹೋ ಗ್ಯಾಸ್ ಕೈಲಿ ಹೋಯ್ತು. ಬಂದಿದೆ, ತಪ್ಪಿಸ್ಕೊಂಡು ಹೋಯ್ತದು. ಹಿಡಿದಿದೆ, ಹಿಡಿತೀನಿ. ಹಿಡ್ರೆ ತಿನ್ನಲ್ಲ, ಹಾಗೆ ಬಿಡ್ತೀನಿ. ನೋಡಿ ಈ ಥರ ಇರುತ್ತೆ ನೋಡಿ, ಕಲ್ ಮೇಲೆ ಹೋಗುತ್ತೆ. ಕಲ್ ಮೇಲೆ ನೋಡಿ ಹೊತ್ತತೆ ಇಲ್ಲ, ಪಾಪ ಸಾಯ್ಬೇಕಲ್ಲ. ಬಿಡ್ತೀನಿ ನೋಡಿ. ಈಗ ಹಾಗೆ ಕಾಣಲ್ಲ, ಫುಲ್ ಮೀನಿರುತ್ತೆ ಇದರಲ್ಲೀಗ. ಸೇಮ್ ಕಲರ್. ನಾವು ಸಣ್ಣವರು ಇರಬೇಕಾದ್ರೆ ರಾಶಿ ಮೀನು ಹಿಡಿತಾ ಇದ್ವಿ. ಇವಾಗಲೂ ಸಿಗುತ್ತೆ ರಾಶಿ. ಒಂದು ಮೀನಿದೆ, ಇಲ್ಲೊಂದು ಮೀನಿದೆ ನೋಡಿ, ಅಲ್ಲಿ ಕಲ್ಲ ಮೇಲೆ ಇದೆ ನೋಡಿ. ಇದನ್ನ ಸಾಯಿಸಿಟ್ಟೆ. ಓಕೆ, ಇನ್ನೊಂದಿದೆ. ಇಲ್ಲಿಂದ ಹತ್ತೋ ಮೀನು ಇಲ್ಲಿಂದ ಸೀದಾ ಹಾಗೇ ಮೇಲೆ ಹೋಗಿ ಮೇಲೆ ಗದ್ದೆ ಇದೆ, ಗದ್ದೆ ಚರಂಡಿಯಲ್ಲೆಲ್ಲ ಹಾಗೆ ಹೋಗ್ತದೆ. ಅಲ್ಲಿ ಮೊಟ್ಟೆಯನ್ನು ಬಿಟ್ಟು ನೆಕ್ಸ್ಟ್ ಹಾಗೆ ವಾಪಸ್ ಬರ್ತವೆ. ಓಕೆ, ಸೊ ನಾವು ಯಾರು ಫ್ರೀಯಾಗಿದ್ದಾರೆ ಅವರೆಲ್ಲ ಏನು ಮಾಡ್ತಾರೆ, ರಾತ್ರಿ ಟಾರ್ಚ್ ಮತ್ತು ಬ್ಯಾಗ್ ಇಟ್ಕೊಂಡು ಕತ್ತಿಟ್ಕೊಂಡು ಹೋಗ್ತಾರೆ ಮೀನಿನ ಬೇಟೆಗೋಸ್ಕರ. ಸೊ ಏಡಿ ನೋಡಿ, ಇಲ್ಲಿ ಏಡಿ ಮಡ್ ಕ್ರ್ಯಾಬ್. ಹಿಡಿಲಿಕ್ಕೆ ಟೈಮ್ ಇಲ್ಲ, ಸೊ ಜಸ್ಟ್ ನೋಡಿ ಆನಂದ ಮಾಡಬೇಕಷ್ಟೆ. ಫಸ್ಟ್ ಜೋರಾಗಿ ಮಳೆ ಬಂದಾಗ ಈ ಮೀನುಗಳು ದೊಡ್ಡ ಹೊಳೆಗಳಿಂದ ಸಣ್ಣ ಹೊಳೆಗಳಲ್ಲಿ ಮೇಲಕ್ಕೆ ಬರ್ತವೆ.